ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಹೆಸರು ಬೇಳೆಯ ಪಾಯಸ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಪೂರ್ತಿಯಾಗಿ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನಿಮಗೆ ವಿಡಿಯೋ ಚೆನ್ನಾಗಿ ಅನಿಸಿದರೆ ಒಂದು ಲೈಕನ್ನು ಕೊಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಈಗ ಶುರು ಮಾಡೋಣ. ಮೊದಲಿಗೆ ನಾನು ಒಂದು 1/4 kg ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ. ಹಾಗೆ ಚೆನ್ನಾಗಿ ಇದನ್ನು ಹುರ್ಕೋತಾ ಇದ್ದೀನಿ. ಸ್ವಲ್ಪ ಮೀಡಿಯಮ್ ಕೆಂಪು ಕಲರ್ ಬರುವ ಅಷ್ಟು ಹುರ್ಕೋಬೇಕಾಗತ್ತೆ. ಹುರ್ಕೊಂಡು ಆಮೇಲೆ ಚೆನ್ನಾಗಿ ಬೇಳೆಯನ್ನು ತೊಳ್ಕೊಬೇಕು. ಈಗ ನೋಡಿ ಹುರ್ಕೋತಾ ಇದ್ದೀನಿ ಚೆನ್ನಾಗಿ. ಸಣ್ಣ ಉರಿಯಲ್ಲಿ ಹುರ್ಕೋಬೇಕು. ಇದು ದೇಹಕ್ಕೆ ತುಂಬ ತಂಪು ಹೆಸರು ಬೇಳೆ ಮತ್ತು ತುಂಬ ಪೌಷ್ಟಿಕ. ಈ ಬೇಸಿಗೆಗಾಲದಲ್ಲಿ ಇದನ್ನು ಸೇವಿಸಿದರೆ ತುಂಬಾ ಒಳ್ಳೆಯದು. ಆರೋಗ್ಯಕ್ಕೆ ತುಂಬ ಪೌಷ್ಟಿಕರವಾದ ರೆಸಿಪಿ ಇದು. ಈಗ ನೋಡಿ ಸಣ್ಣ ಉರಿಯಲ್ಲಿ ಸ್ವಲ್ಪ ಮೀಡಿಯಮ್ ಕಲರ್ ಬರೋ ತನಕ ಹುರ್ಕೋಬೇಕು. ಹಾಗೆ ಬೇಳೆ ತಿರುಗುತ್ತಾನೆ ಇರಬೇಕು ಸಣ್ಣ ಉರಿಯಲ್ಲಿ. ಈಗ ನೋಡಿ ಕಲರ್ ಬರ್ತಾ ಇದೆ. ಸ್ವಲ್ಪ ಘಮ ಘಮ ವಾಸನೆ ಬರುತ್ತೆ ಅಂದಾಗ ನಾವು ಅದನ್ನು ತೆಗಿಬೇಕು. ಈಗ ನೋಡಿ ಸ್ವಲ್ಪ ಮೀಡಿಯಮ್ ಕಲರ್ ಬರ್ತಾ ಇದೆ. ಇದು ಹುರ್ಕೊಂಡು ಮಾಡೋದ್ರಿಂದ ಪಾಯಸ ತುಂಬ ಘಮ ಘಮ ಅಂತ ಬರುತ್ತೆ. ಹಾಗೆ ಮಾಡಿದರೆ ಘಮ ಘಮ ಅಂತ ಬರೋದಿಲ್ಲ, ಹಸಿರು ವಾಸನೆ ಬರುತ್ತೆ. ಹೀಗಾಗಿ ನಾವು ಹುರ್ಕೊಂಡೇ ಮಾಡಬೇಕಾಗತ್ತೆ. ಈಗ ನೋಡಿ ಸ್ವಲ್ಪ ಮೀಡಿಯಮ್ ಕಲರ್ ಬರ್ತಾ ಇದೆ. ಇದನ್ನು ಸಣ್ಣ ಉರಿಯಲ್ಲೇ ನಾವು ಹುರ್ಕೋಬೇಕು. ಉರಿ ಜೋರಾದರೆ ಸೀದೋಗುತ್ತೆ. ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಅಂತ ತಿಳಿಸಿ. ಈಗ ಸ್ವಲ್ಪ ಮಧ್ಯದಲ್ಲಿ ನಾನು ಬಿಟ್ಟು ವಿಡಿಯೋ ಹಾಕಿದ್ದೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಈಗ ನೋಡಿ ಕಲರ್ ಚೇಂಜ್ ಆಗಿದೆ ನೋಡಿ, ಬೇಳೆ ಕಲರು. ಈಗ ಸಾಕು, ಇಷ್ಟು ಹುರಿದಿದ್ದು. ಈಗ ನೋಡಿ ತೊಳ್ಕೊಂಡು ನೀರು ಹಾಕಿ ಕುಕ್ಕರಲ್ಲಿ ಇಟ್ಕೊಂಡಿದ್ದೀನಿ. ಈಗ ಕುಕ್ಕರ್ ಮುಚ್ಚಳನ ಮುಚ್ಚಿ ಗ್ಯಾಸ್ ಹಚ್ಕೊಂಡು ಇಡಬೇಕು. ಇಷ್ಟು ನೀರು ಹಾಕ್ಕೊಂಡು ಕುಕ್ಕರಲ್ಲಿ ಇಟ್ಕೊಂಡಿದ್ದೀನಿ ನೋಡಿ. ಈಗ ನೋಡಿ ಒಂದು ಸಣ್ಣ ಬಟ್ಟಲು ತೆಂಗಿನ ತುರಿಯನ್ನು ತಗೊಂಡಿದ್ದೀನಿ. ತೆಂಗಿನ ಹಾಲನ್ನು ಮಾಡಿ ಹಾಕಬೇಕು, ಅಂದರೆ ತುಂಬ ಟೇಸ್ಟಿ ಆಗುತ್ತೆ ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಈಗ ಇದನ್ನು ತೆಂಗಿನ ಹಾಲನ್ನು ನಾನು ಮಿಕ್ಸಿಲೇ ಮಾಡ್ಕೋತಾ ಇದ್ದೀನಿ. ಈಗ ಇದನ್ನು ರುಬ್ಕೋಬೇಕು. ಹಾಗೆ 2-3 ಏಲಕ್ಕಿನ ಹಾಕ್ಕೋಬೇಕು. ನೋಡಿ 3 ಏಲಕ್ಕಿ ಹಾಕ್ಕೊಂಡಿದ್ದೀನಿ.
ನೋಡಿ ಈಗ ತೆಂಗಿನ ಹಾಲು ರೆಡಿ ಆಯಿತು. ಈಗ ನೋಡಿ ಸಣ್ಣಗೆ ರುಬ್ಕೊಂಡಿದ್ದೀನಿ ತೆಂಗಿನ ಹಾಲನ್ನು. ಈಗ ನೋಡಿ ಬೇಳೆ ಬೆಂದಿದೆ, ಚೆನ್ನಾಗಿ ಬೆಂದಿದೆ ನೋಡಿ. ಈಗ ಇದಕ್ಕೆ ಬೆಲ್ಲ ಹಾಕ್ಕೋಬೇಕು. ನೋಡಿ ಬೆಲ್ಲ ಹಾಕ್ಕೋತಾ ಇದ್ದೀನಿ. ನಾನು ಸಣ್ಣದಾಗಿ ಪುಡಿಯನ್ನು ಮಾಡಿಲ್ಲ, ಹಾಗೆ ಹಾಕ್ಕೋತಾ ಇದ್ದೀನಿ. ಇದು ತಡ ಇಲ್ಲದೆ ನೀರಾಗುತ್ತೆ, ಕರಗಿಬಿಡುತ್ತೆ. ನೋಡಿ ಬೆಲ್ಲ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಣ್ಣ ಉರಿಯಲ್ಲಿ ಇಡಬೇಕು. ನೋಡಿ ಇಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಬೆಲ್ಲ ಕಡಿಮೆ ಆಗಬಾರ್ದು, ಬೆಲ್ಲ ಸಿಹಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಪಾಯಸ. ಈಗ ನೋಡಿ ಇದಕ್ಕೆ ತೆಂಗಿನ ಹಾಲನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ ತೆಂಗಿನ ಹಾಲನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ನೋಡಿ ರುಚಿ ರುಚಿಯಾದ ಪಾಯಸ ರೆಡಿ ಆಗ್ತಾ ಇದೆ. ಇದು ಆರೋಗ್ಯಕ್ಕೆ ತುಂಬಾ ಪೌಷ್ಟಿಕರವಾದ ಪಾಯಸ. ಇದು ತುಂಬಾ ಒಳ್ಳೆಯದು. ಈಗ ನೋಡಿ ಬೆಲ್ಲ ಎಲ್ಲ ಕರಗುತ್ತೆ. ಈಗ ಇದಕ್ಕೆ ನೀವು ಗೋಡಂಬಿ ಮತ್ತು ಬಾದಾಮಿ ಕೂಡ ನೀವು ಹಾಕ್ಕೋಬಹುದು. ತುಪ್ಪದಲ್ಲಿ ಹುರ್ಕೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡು ಗೋಡಂಬಿ ಮತ್ತು ಬಾದಾಮಿ ಹಾಕ್ಕೋಬಹುದು. ನಾನು ಅದನ್ನು ಹಾಕಿಲ್ಲ, ಗೋಡಂಬಿ ಬಾದಾಮಿ ಹಾಕಿಲ್ಲ. ಈಗ ನೋಡಿ ಕುದಿ ಬರ್ತಾ ಇದೆ. ಬೇಳೆ ಮಾತ್ರ ಚೆನ್ನಾಗಿ ಬೇಯಬೇಕು, ಅಂದರೆ ಟೇಸ್ಟಿ ಆಗುತ್ತೆ ಪಾಯಸ. ಇದಕ್ಕೆ ಈಗ 1-2 ಚಮಚದಷ್ಟು ತುಪ್ಪವನ್ನು ಸೇರಿಸ್ಕೊಳ್ಳೋಣ. ಈ ಬೇಸಿಗೆಗಾಲಕ್ಕೆ ತುಂಬಾ ಒಳ್ಳೆಯದು ಇದು ಆರೋಗ್ಯಕ್ಕೆ. ನೀವು ಒಂದು ಸಲ ಈ ಥರ ಮಾಡಿ ನೋಡಿ, ಹೆಲ್ತಿಗೂ ತುಂಬ ಪೌಷ್ಟಿಕರ. ಈಗ ನೋಡಿ ತುಪ್ಪ ಹಾಕೋತಾ ಇದ್ದೀನಿ. ಬೇಸಿಗೆಗಾಲದಲ್ಲಿ ಈ ಥರ ಪಾಯಸ ತುಂಬಾ ಒಳ್ಳೆಯದು. ಈಗ ನೋಡಿ ತುಪ್ಪ ಹಾಕ್ಕೊಂಡಿದ್ದೀನಿ, ಕುದಿ ಬರ್ತಾ ಇದೆ ನೋಡಿ. ಈಗ ಚೆನ್ನಾಗಿ ಕುದಿ ಬಂದರೆ ಬೆಲ್ಲ ಎಲ್ಲ ಕರಗಿ ಹೋಗುತ್ತೆ. ನೋಡಿ ಕೊಬ್ಬರಿ ತುರಿ ಹಾಕಿ ಹಾಲನ್ನು ಹಾಕೋದ್ರಿಂದ ಟೇಸ್ಟು ತುಂಬ ರುಚಿಯಾಗಿರುತ್ತೆ. ಈಗ ನೋಡಿ ರೆಡಿ ಆಗ್ತಾ ಬಂದಿದೆ. ಈ ಪಾಯಸ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಕುದಿ ಬರ್ತಾ ಇದೆ. ಈಗ ಪಾಯಸ ರೆಡಿ ಆಯಿತು ನೋಡಿ. ರುಚಿ ರುಚಿಯಾದ ಹೆಸರು ಬೇಳೆ ಪಾಯಸ ರೆಡಿಯಾಗಿದೆ.
ಇದನ್ನು ತುಂಬ ಬಿಸಿಯ ಇದ್ದಾಗ ಸೇವಿಸಬಾರ್ದು, ಸ್ವಲ್ಪ ಆರಿದ ಮೇಲೆ ಸೇವಿಸಬೇಕು. ತುಂಬ ಟೇಸ್ಟಿ ಆಗುತ್ತೆ. ನೋಡಿ, ಪಾಯಸ ರೆಡಿಯಾಗಿದೆ. ಇದು ಆರಿದ ಮೇಲೆ ಇನ್ನೂ ಸ್ವಲ್ಪ ದಪ್ಪ ಆಗುತ್ತೆ. ಅದರಲ್ಲಿ ಬೇಳೆ ನಮಗೆ ಕಾಣಬಾರದು, ಅಷ್ಟು ಬೇಯಬೇಕು. ಬೇಳೆ ಕಾಣಬಾರದು, ಅಷ್ಟು ಚೆನ್ನಾಗಿ ಬೇಯಬೇಕು, ಅಂದರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಈಗ ನೋಡಿ, ರುಚಿಯಾದ ಹೆಸರು ಬೇಳೆ ಪಾಯಸ ರೆಡಿಯಾಗಿದೆ. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ನಮಸ್ಕಾರ.